ಸರ್ಕಾರದ 1000 ದಿನಗಳ ಸಾಧನ ಸಮಾವೇಶ ಮುಂದೂಡಿಕೆ ದಿನಾಂಕ 13ರ ಬದಲು 14ನೇ ತಾರೀಕಿನಂದು ನಡೆಸಲು ನಿರ್ಧಾರ. ಹಾವೇರಿಯಲ್ಲಿ 13ರಂದು ನಿಗದಿಯಾಗಿದ್ದ ಸಾಧನ ಸಮಾವೇಶ ಸಾಧನ ಮುಂದೂಡಿಕೆ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ. ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ 2ನೇ ಸರ್ಕಾರದ ಬೃಹತ್ ಕಾರ್ಯಕ್ರಮ 13ರಂದು ಬೆಂಗಳೂರಲ್ಲಿ ಮುಖ್ಯಮಂತ್ರಿಯವರಿಗೆ ಮಹತ್ವದ ಸಭೆ ಇದೆ. ಹೀಗಾಗಿ ಸಿಎಂ ಭಾಗವಹಿಸಲು ಸಾಧ್ಯವಾಗದ ಹಿನ್ನೆಲೆ ಈ ನಿರ್ಧಾರವಾಗಿದೆ. 14ರಂದು ಈ ಸಮಾವೇಶದಲ್ಲಿ ಸಿಎಂ ಮತ್ತು ಡಿಸಿಎಂ ಭಾಗಿ, ಉಳಿದಂತೆ ಎಲ್ಲ ಸಚಿವರು ಸಹ ಭಾಗವಹಿಸಲು ಸೂಚಿಸಿದೆ. ಬ್ಯೂರೋ ರಿಪೋರ್ಟ್, ತೌಸಿಫ್, ಹಾವೇರಿ. ಕರ್ನಾಟಕದ ಇತಿಹಾಸದಲ್ಲಿ 2ನೇ ಬೃಹತ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ. ಅದು 13ನೇ ತಾರೀಕು ಬದಲಿ 14ನೇ ತಾರೀಕು ಮಾಡ್ತಾ ಇದ್ವಿ. 13ನೇ ತಾರೀಕಿಗೆ ಮೊದಲಿನ ಪ್ರಕಾರ ನಾವು ನಿರ್ಣಯ ಮಾಡಿದ್ವಿ. ಆದರೆ ವರ್ಲ್ಡ್ ಡ್ಯಾಮ್ ಸೇಫ್ಟಿ ಡಿವಿಷನ್ ಒಂದು ಮೀಟಿಂಗ್ ಇದೆ ಬ್ಯಾಂಗ್ಳೂರಿನಲ್ಲಿ. ಸೊ ಆಲ್ ಇಂಡಿಯಾದವರು CW ಸೆಂಟ್ರಲ್ ವಾಟರ್ ಕಮಿಷನ್ದವರು ಬರ್ತಾರೆ, ಜೊತೆಗೆ ಇರಿಗೇಷನ್ ಮಿನಿಸ್ಟರ್ಸು ಬರ್ತಾರೆ ಆಲ್ ಇಂಡಿಯಾದ್ದು, ಮತ್ತು ಸೆಂಟ್ರಲ್ ಇರಿಗೇಷನ್ ಮಿನಿಸ್ಟರ್ಸ್ ಬರೋದ್ರಿಂದ CM ಆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಬೇಕಾಗಿದೆ. ಅದನ್ನು ಮಾಡೋದ್ರಿಂದ 13ರನ್ನು ಬದಲಾವಣೆ ಮಾಡಿ 14ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಶಾರ್ಪ್ ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಅದ್ರ ಹಿಂದಿನ ದಿವಸ 13ನೇ ತಾರೀಕಿಗೆ ಹೊಸಪೇಟೆನಲ್ಲಿ CM ಹೊಸಪೇಟೆ ಉತ್ಸವ ಇರೋದರಿಂದ, ಅಲ್ಲೇ ಹಂಪಿ ಉತ್ಸವ ಇರೋದರಿಂದ ಅಲ್ಲೇ ಹಾಲ್ಟ್ ಮಾಡ್ತಾರೆ. ಬೆಳಿಗ್ಗೆ ಜಲ್ದಿನೇ ಬರ್ತಾರೆ. ಯಾವುದೇ ಕಾರ್ಯಕ್ರಮ ಮೊನ್ನೆ ತಡ ಆದಂಗೆ ಆಗೋದಿಲ್ಲ ಈ ಸರ್ತಿ. ಅಲ್ಲಿ ಹೊಸಪೇಟೆನಿಂದ ನೇರವಾಗಿ ಇಲ್ಲೇ ಬರ್ತಾರೆ. ನಾವು ಅವತ್ತಿನ ದಿವಸ ಪ್ರಾರಂಭ ಮಾಡ್ತೀವಿ. 14ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಶಾರ್ಪ್ ಪ್ರಾರಂಭ ಮಾಡ್ತೀವಿ. ಸೊ ಪ್ರಥಮ ಹಂತದಲ್ಲಿ ಬೈರೇಗೌಡರು ಉಳಿದೆಲ್ಲ ಮಂತ್ರಿಗಳು ಇಲ್ಲಿ ಇರ್ತೀವಿ. ಅದು DCM CM ಅವತ್ತು ಬರ್ತಾರೆ 14ನೇ ತಾರೀಕಿನ ದಿವಸ. ಸೊ ಪೂರ್ವ ತಯಾರಿ ಅಂತರೂ ಆಲ್ಮೋಸ್ಟ್ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, CEO ಮೇಡಮ್ ಅವರು ಎಲ್ಲ ಜಿಲ್ಲೆ ಎಲ್ಲ ಅಧಿಕಾರಿ ಮಿತ್ರರು ಆಲ್ಮೋಸ್ಟ್ ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಇದೆ 2 ಲಕ್ಷ ಜನ ಸೇರ್ಬೋದು ಅಂಥೇಳಿ. ಕನಿಷ್ಠ ಒಂದು 2 ಲಕ್ಷ ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಮತ್ತು ಅದಕ್ಕೆ ತಕ್ಕಾಗೆ ನಾವು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅವರ ಬರುವುದಾಗಲಿ, ಅವ್ರು ಹೋಗುವುದಾಗಲಿ, ಅವರ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡೋದಾಗಲಿ, ಊಟದ ವ್ಯವಸ್ಥೆ, ಜೊತೆಗೆ ಶೌಚಾಲಯಗಳ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇನ್ನು ಕಾರ್ಯಕ್ರಮ ಸರಿಯಾದ ಸಮಯಕ್ಕೆ ಶುರುವಾಗಿ ಕನಿಷ್ಠ 1 ಲಕ್ಷ ಫಲಾನುಭವಿಗಳಿಗೆ ಅವತ್ತು ನಾವು ವಿವಿಧ ಏನು ಕಂದಾಯ ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಜೊತೆಗೆ ಬರ್ತಕ್ಕಂಥ ಫಲಾನುಭವಿಗಳಿಗೂ ಕೂಡ ಅಲ್ಲಿ ಜಿಲ್ಲಾಧಿಕಾರಿಗಳು, ಆಯಾ ಜಿಲ್ಲಾಧಿಕಾರಿಗಳು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಜೊತೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಇಬ್ಬಿಬ್ಬರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಜಿಲ್ಲೆಯ ಎಲ್ಲ ಶಾಸಕರು ಅವತ್ತಿನ ದಿವಸ ಇಲ್ಲಿ ಇರ್ತಾರೆ, ಅದ್ರ ಹಿಂದಿನ ದಿವಸ ಇರ್ತಾರೆ. 12ನೇ ತಾರೀಕಿಗೆ ನಾನು ಮತ್ತು ಕಂದಾಯ ಮಂತ್ರಿಗಳು ಪುನಃ ಇಲ್ಲಿ ಬರ್ತೀವಿ. ಬಂದು ಇನ್ನೂ ಏನಾದರೂ ವ್ಯವಸ್ಥೆಯಲ್ಲಿ ಕಮ್ಮಿ ಇದ್ದರೆ ಅದನ್ನು ಕೂಡ ನಾವು ಮೀಟೌಟ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದು ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 1000 ದಿನದಲ್ಲಿ 2ನೇ ಬೃಹತ್ ಕಾರ್ಯಕ್ರಮ. ಅದು ವಿಶೇಷವಾಗಿ ಕಂದಾಯ ಮಂತ್ರಿಗಳ ನೇತೃತ್ವದಲ್ಲಿ ಕೃಷ್ಣ ಬೈರೇಗೌಡರು ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು 2 ವರ್ಷದಲ್ಲಿ ಮಾಡಿದ್ದಾರೆ. ಅವರ ಕನಸಿನ ವಿಚಾರಗಳು ಆಲ್ಮೋಸ್ಟು ಇವತ್ತು ಜಾರಿ ಆಗ್ತಾ ಇದ್ದಾವೆ. ಯಾವುದೇ ರೈತ ಇರ್ಬೋದು, ಕಂದಾಯ ಗ್ರಾಮಗಳನ್ನು ಮಾಡೋದಾಗಲಿ, ಹಕ್ಕುಪತ್ರ ವಿತರಣೆ ಮಾಡೋದಾಗಲಿ, ಪೋಡಿ ವಿಚಾರ ಆಗಲಿ, ಎಲ್ಲ ಹಂತವಾಗಿ ಸರಳೀಕರಣ ಮಾಡಿ ಜನಸಾಮಾನ್ಯರಿಗೆ ನೆಲಕೋ ಹಾಗೆ ಮಾಡ್ತಕ್ಕಂಥ ಏನು ಅವ್ರ ಚಿಂತನೆ ಇತ್ತು ಅದು ಜಾರಿ ಆಗ್ತಾ ಇದೆ. ಅದರ ಮೊದಲನೇ ಕಾರ್ಯಕ್ರಮ ಹೊಸಪೇಟೆನಲ್ಲಾಗಿತ್ತು, 2ನೇದು ಇವತ್ತು ಹಾವೇರಿಯಲ್ಲಿ ಆಗ್ತಾಯಿದೆ. ಅದು ನಮ್ಮ ಸುದೈವ. ಈ 1000 ದಿನದ ಸರ್ಕಾರದ ಸಾಧನೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಾವೇರಿಯಲ್ಲಿ ಮಾಡ್ತಾಯಿದ್ದೀವಿ. ಅದರಲ್ಲಿ ವಿಶೇಷವಾಗಿ CM ಅವರು ಮತ್ತು DCM ಅವರು ಇಬ್ಬರೂ ಬರ್ತಾ ಇರೋದರಿಂದ, ಮತ್ತು ಖರ್ಗೆ ಅವರು ಬರ್ಬೋದು, ಅವರಿಗೂ ಕೂಡ ಇನ್ವೈಟ್ ಮಾಡಿದ್ವಿ. 13ನೇ ತಾರೀಕಿಗೆ ಅವ್ರು ಒಪ್ಕೊಂಡಿದ್ರು. ಈಗ 14 ಬದಲಾವಣೆ ಆಗಿರೋದ್ರಿಂದ ಏನಾಗ್ತದೆ ಗೊತ್ತಿಲ್ಲ, ಅವರು ಬಂದರೂ ಬರ್ಬೋದು. ರಾಹುಲ್ ಗಾಂಧಿ ಅವ್ರಿಗೆ ಇನ್ವೈಟ್ ಮಾಡಿದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ.